ಹಲೋ ಗೆಳೆಯರೇ, ಎಂವಿ ಟೆಕ್ಸಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಬಳಿ ಫೋಟೋಸ್ ಇದೆಯಾ? ಅದನ್ನ ಫ್ರೀಯಾಗಿ ಪ್ರಿಂಟ್ ಮಾಡ್ಕೊಳ್ಬೇಕು ಅಂತಿದ್ದೀರಾ? ಹಾಗಾದ್ರೆ ಪ್ಲೇ ಸ್ಟೋರ್ ನಲ್ಲಿ ಲಭ್ಯ ಇರುವ ನಾನು ಹೇಳುವ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆಪ್ ಉಪಯೋಗಿಸಿ ನಿಮ್ಮ ಫೋಟೋಸ್ ನ ಪ್ರಿಂಟ್ ಅನ್ನ ಫ್ರೀಯಾಗಿ ಪಡಿಬಹುದು. ನಾವು ಅಪ್ಲೋಡ್ ಮಾಡಿದ ಫೋಟೋಸ್ ಅನ್ನ ಪ್ರಿಂಟ್ ತೆಗೆದು ಕೊರಿಯರ್ ನಲ್ಲಿ ನಮ್ಮ ಮನೆಗೆ ಫ್ರೀ ಡೆಲಿವರಿ ಮಾಡ್ತಾರೆ. ಸೊ ಈ ಆಪ್ ನ ನೇಮ್ ಬಂದ್ಬಿಟ್ಟು ಫ್ರೀ ಪ್ರಿಂಟ್ ಅಂತ. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಮಗೆ ಈ ರೀತಿಯಾದ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ ನಂತರ ನಮಗೆ ಒಂದು ಬ್ಯಾನರ್ ಕಾಣಿಸುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು 4x6 ನ 5 ಫೋಟೋಸ್ ಪ್ರಿಂಟ್ ಫ್ರೀ ಅಂತ. ಒಂದು ವೇಳೆ ನೀವು ಲಾರ್ಜ್ ಏನಾದರೂ ಆರ್ಡರ್ ಮಾಡಿದ್ರೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ, ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗುತ್ತೆ. ಸೊ ಈಗ ನಾವು ಲಾಗಿನ್ ಆಗೋಣ. ಮೇಲೆ ನಿಮಗೆ ಟಾಪ್ ಕಾರ್ನರ್ 3 ಲೈನ್ಸ್ ಕಾಣಿಸೋದಿಲ್ಲ, ಅದರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡ ನಂತರ ನಮಗೆ ಲಾಗಿನ್ ಆಪ್ಷನ್ ಕಾಣಿಸುತ್ತೆ. ಸೊ ಈಗ ಲಾಗಿನ್ ಮೇಲೆ ನೀವು ಟ್ಯಾಪ್ ಮಾಡಿಕೊಂಡು ಗೂಗಲ್ ಅಥವಾ ಫೇಸ್ಬುಕ್ ಅಥವಾ ಇಮೇಲ್ ಐ ಡಿ ಕೊಟ್ಟು ನೀವು ಲಾಗಿನ್ ಆಗ್ಬೋದು. ಸೊ ನಿಮಗೆ ಈ 3 ಆಪ್ಷನ್ಸ್ ಕಾಣ್ತಾ ಇದೆ. ಸೊ ನಾನಾದರೆ ಗೂಗಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಆಗ್ತೇನೆ. ಸೊ ನಾನು ಅಕೌಂಟನ್ನು ಚೂಸ್ ಮಾಡ್ಕೊಳ್ತೇನೆ, ಪರ್ಮಿಷನ್ಸ್ನ ಅಲೌ ಮಾಡ್ತೇನೆ. ಸೊ ಇಲ್ಲಿ ನಮ್ಮ ನಂಬರನ್ನು ಎಂಟರ್ ಮಾಡಿ ಓಕೆ ಮಾಡಬೇಕಾಗುತ್ತೆ. ಸೊ ನಾನು ಆ ನಂಬರನ್ನು ಎಂಟರ್ ಮಾಡ್ಕೊಳ್ತೇನೆ. ನಂತರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಈಗ ನಮ್ಮ ಒಂದು ಲಾಗಿನ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ಈಗ ಟ್ಯಾಪ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಫೋಟೋಸ್ನ ಸೆಲೆಕ್ಟ್ ಆಪ್ಷನ್ಸ್ ಕೇಳುತ್ತೆ. ನೀವು ಗೂಗಲ್ ಫೋಟೋಸ್ನಲ್ಲಿದ್ರು, ಫೇಸ್ಬುಕ್ಕಲ್ಲಿದ್ರು, ಇನ್ಸ್ಟಾಗ್ರಾಮಲ್ಲಿದ್ರು, ಗೂಗಲ್ ಡ್ರೈವಲ್ಲಿದ್ರು ಸಹ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋಟೋಸನ್ನು ಚೂಸ್ ಮಾಡ್ಕೊಬೋದು. ಸೊ ನಾನು ಆಲ್ಬಮನ್ನು ಸೆಲೆಕ್ಟ್ ಮಾಡಿಕೊಂಡು ನನ್ನ ಒಂದು 5 ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಟಾಪ್ ಕಾರ್ನರಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಮಗೆ 4x6 ಫೋಟೋಸ್ ಫ್ರೀ ಇರೋದ್ರಿಂದ ನಮ್ಮ ಎಲ್ಲ ಫೋಟೋಸ್ 4x6 ನಲ್ಲಿ ಇದೆಯಾ ಅಂತ ಒಮ್ಮೆ ನೋಡ್ಕೊಳ್ಬೇಕಾಗುತ್ತೆ. ನಂತರ ನಾವು ಟಾಪ್ ಕಾರ್ನಲ್ಲಿ ಇರ್ತಕ್ಕಂತಹ ನೆಕ್ಸ್ಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಡೆಲಿವರಿ ಅಡ್ರೆಸ್ ಅನ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಡೆಲಿವರಿ ಅಡ್ರೆಸ್ ಅನ್ನ ಕಂಪ್ಲೀಟ್ ಆಗಿ ಎಂಟರ್ ಮಾಡಿ ಶಿಫ್ಟ್ ಟು ದಿಸ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮ ಒಂದು ಆರ್ಡರ್ನ ಸಬ್ಮಿಟ್ ಮಾಡ್ಕೊಳ್ಬೇಕಾಗುತ್ತೆ. ಸಬ್ಮಿಟ್ ಟು ಆರ್ಡರ್ ಮೇಲೆ ನೀವು ಟ್ಯಾಪ್ ಮಾಡಿ. ಸೊ ಇಲ್ಲಿ ನೀವು ಗಮನಿಸಬಹುದು 4x6 ನ 5 ಫೋಟೋಸ್ ಫ್ರೀ ಅಂತಿದೆ. ಸಬ್ ಟೋಟಲ್ ಫ್ರೀ ಇದೆ. ಸ್ಟ್ಯಾಂಡರ್ಡ್ ಶಿಪ್ಪಿಂಗ್ 45 ರುಪೀಸ್ ಸಹ ಫ್ರೀ ಆಗಿದೆ. ಗ್ರ್ಯಾಂಡ್ ಟೋಟಲ್ 0 ಇದೆ. ಸೊ ನಮಗೆ ಇವಾಗ ಆರ್ಡರ್ ಕನ್ಫರ್ಮ್ ಆಗಿರ್ತಕ್ಕಂಥ ಒಂದು ಮೆಸೇಜ್ ಸಹ ಬಂದಿದೆ, ನೀವು ಅದನ್ನ ನೋಡ್ಬೋದು ಆರ್ಡರ್ ನಂಬರ್ನ. ಸೊ ಈ ರೀತಿಯಾಗಿ ನಾವು 5 ಫೋಟೋಸ್ ಅನ್ನ ಫ್ರೀ ಪ್ರಿಂಟ್ ಇಂದ ನಾವು ಫ್ರೀಯಾಗಿ ಪಡ್ಕೊಳ್ಬಹುದು. ನಾವು ನೆಕ್ಸ್ಟ್ ಟೈಮ್ ನೀವು 20 ಫೋಟೋಸ್ ಆದರೆ ನಿಮಗೆ ಫ್ರೀ ಇರುತ್ತೆ, ಆದರೆ ನೀವು ಶಿಪ್ಪಿಂಗ್ ಚಾರ್ಜಸ್ ಅನ್ನ ನೀವು ಪೇ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಟೈಮು. ಸೊ ನಮ್ಮ ಆರ್ಡರ್ನ ನೀವು ಟ್ರ್ಯಾಕ್ ಮಾಡೋ ಮೈ ಆರ್ಡರ್ಗೆ ಹೋಗಿ ನೀವು ನೋಡ್ಬೋದು. ಸೊ ನಾನು 29 ಜನವರಿಗೆ ನಾನು ಬುಕ್ ಮಾಡ್ಕೊಂಡಿದ್ದೇನೆ. 31ಗೆ ಅಂದರೆ 2-3 ಡೇಸ್ಗೆಲ್ಲ ನನಗೆ ಬಂದಿದೆ. ಸೊ ಈಗ ಈ ಕೊರಿಯರ್ನ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೇನೆ ಈ ಫೋಟೋಸ್ ಪ್ರಿಂಟ್ನ ಕ್ವಾಲಿಟಿ ಆಗಿದೆ ಅಂತ. ನೀವು ಬ್ಯಾಕಲ್ಲಿ ನೋಡ್ಬೋದು ಫ್ರೀ ಪ್ರಿಂಟ್ಸ್ನ ಒಂದು ನೇಮ್ ಲೋಗೋ ಕಾಣಿಸುತ್ತೆ. ಫೆಡೆಕ್ಸ್ ಇಂದ ಬಂದಿರತಕ್ಕಂಥ ಕೊರಿಯರ್ ಇದು. ಸೊ ಈಗ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಕ್ವಾಲಿಟಿ ಯಾವ ರೀತಿ ಇದೆ ಫೋಟೋಸ್ ಪ್ರಿಂಟ್ ಅಂತ. ಸೊ ಓಪನ್ ಮಾಡಿದ್ರೆ ಫ್ರೀ ಪ್ರಿಂಟ್ಸ್ನ ಒಂದು ವೆಲ್ಕಮ್ ಗ್ರೀಟಿಂಗ್ ಇದು ಕಾರ್ಡ್ ಇದೆ. ಸೊ ಥ್ಯಾಂಕ್ ಯು ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಎಂವಿ ಟೆಕ್ಸಸ್ ಕನ್ನಡ ಚಾನಲ್ ನೀವು ನೋಡ್ಬೋದು. ಬ್ಯಾಕ್ ಸೈಡಲ್ಲಿ ಫ್ರೀ ಪ್ರಿಂಟ್ ಅಂತ ಒಂದು ಅವರ ನೇಮ್ ಲೋಗೋ ಇದೆ. ಸೊ ನೀವು ಫೋಟೋಸನ್ನು ನೀವು ನೋಡ್ಬೋದು, ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಬೆಟರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಫೋಟೋಸ್ನ ಹಿಂದೆನೂ ಸಹ ನಾವು ಫ್ರೀ ಪ್ರಿಂಟ್ಸ್ ಲೋಗೋ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಫೋಟೋಸ್ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಫ್ರೀ ಪ್ರಿಂಟ್ ಇಂದ ಬಂದಿರತಕ್ಕಂಥ ಈ ಫೋಟೋಸ್ ಗುಡ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸೊ ನೈಸ್ ಆಗಿದೆ. ಸೊ ಈಗ ಬೇರೆ ನಾರ್ಮಲ್ ಫೋಟೋಸ್ಗೂ ಇದಕ್ಕೂ ಕಂಪೇರ್ ಮಾಡಿ ನೋಡೋಣ. ಸೊ ಇದು ಪೂಜಿ ಕಲರ್ ಇಂದ ತೆಗ್ತಕ್ಕಂಥ ಪ್ರಿಂಟ್ ಇದು. ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಫ್ರೀ ಪ್ರಿಂಟ್ಸ್ ಇಂದ ಬಂದಿರತಕ್ಕಂಥ ಫೋಟೋಸ್ ಸ್ವಲ್ಪ ಬೆಟರ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ನೀವು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ನೀವು ಒಮ್ಮೆ ಟ್ರೈ ಮಾಡಿ. ಸೊ ಈ ರೀತಿಯಾಗಿ ನೋಡಬಹುದು. ಸೊ ಇನ್ನೊಂದು ಆ್ಯಪ್ ಇದೆ, ಆ ಆ್ಯಪ್ನ ನೇಮ್ ಬಂದ್ಬಿಟ್ಟು ಒಮಿಂಗೋಸ್ ಅಂತ. ಈ ಒಮಿಂಗೋಸ್ ಆ್ಯಪ್ನಿಂದ ವೀಕ್ಲಿ 2 ಪ್ರಿಂಟ್ ಆದರೆ ನಾವು ಪಡ್ಕೊಬೋದು. ಇಲ್ಲಿ ಸೇಮ್ ನೀವು ನಂಬರನ್ನು ಎಂಟರ್ ಮಾಡ್ಕೊಳ್ಳಿ, OTP ನಂಬರ್ ಬರುತ್ತೆ. OTP ನಂಬರನ್ನು ಎಂಟರ್ ಮಾಡಿ
ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಸೈನ್ ಅಪ್ ಕೇಳುತ್ತೆ. ನಿಮ್ಮ ಫಸ್ಟ್ ನೇಮು, ನಿಮ್ಮ ಇಮೇಲ್ ಐ ಡಿ ಎಲ್ಲ ಕೊಟ್ಬಿಟ್ಟು ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ, ನೀವು ನೆಕ್ಸ್ಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಒಂದು ಪಿನ್ ಕೋಡು ಮತ್ತು ನಿಮ್ಮ ಡೆಲಿವರ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಟ್ರೆಸ್ಟನ್ನು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಐ ಅಕ್ಸೆಪ್ಟ್ ಅಂತ ಇದೆಯಲ್ಲ ಬಟನ್ನ ರೈಟ್ಗೆ ಸ್ಕ್ರೋಲ್ ಮಾಡಿ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಅಕೌಂಟು ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದೆ. ಸೊ ಈಗ ನಿಮಗೆ ಫೋಟೋಸ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಫೋಟೋಸ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡಿ. ಸೊ ಈಗ ಆಲ್ಬಮಿಂದ ನಿಮ್ಮ ಒಂದು ಫೋಟೋಸನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ನಿಮಗೆ ಬೇಕಾದಂತೆ ಅದನ್ನು ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡ್ಕೊಂಡ ನಂತರ ಸೊ ಈಗ ಈ ಕ್ಯಾಪ್ಷನ್ ಏನಾದರೂ ಬೇಕಾದ್ರೆ ನೀವು ಕೊಟ್ಕೊಬೋದು. ಫೋಟೋಸ್ ಮೇಲೆ ನಿಮಗೆ ಡೇಟ್ ಆಫ್ ಮಂತ್ ಏನಾದರೂ ಬೇಕು ಅಂದರೆ ಅದನ್ನು ಎಂಟರ್ ಮಾಡ್ಕೊಬೋದು. ಸೊ ಕಂಪ್ಲೀಟ್ ಆದ ನಂತರ ಈಗ ಮೈ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಫಾಲ್ಟ್ ಆಗಿ ಅದನ್ನು ಸೆಟ್ ಮಾಡ್ತೇನೆ. ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಪೋಸ್ಟ್ ಇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಒಂದು ಆರ್ಡರ್ ಕನ್ಫರ್ಮೇಷನ್ ಆಗಿದೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ಇದರಿಂದ ಸಹ ಒಂದು ಮೆಸೇಜ್ ಸಹ ಬಂದಿದೆ, ನಮ್ಮ ಆರ್ಡರ್ ಕನ್ಫರ್ಮೇಷನ್ ಮೆಸೇಜು. ಸೊ ನೀವು ನೋಡ್ಬೋದು. ಒಮಿಂಗೋಸಲ್ಲಿ ವೀಕ್ಲಿ 2 ಮಾತ್ರ ಇರುತ್ತೆ. ನೀವು 2 ಪ್ರಿಂಟನ್ನು ಫ್ರೀಯಾಗಿ ಪಡ್ಕೊಬೋದು. ಸೊ ನೆಕ್ಸ್ಟು ಜೂಮ್ ಇನ್ನಲ್ಲಿ ಮತ್ತೆ ಇದೇ ರೀತಿಯಾಗಿ 25 ಫೋಟೋಸನ್ನು ನಾವು ಫ್ರೀಯಾಗಿ ಪಡ್ಕೊಬೋದು. ಅದಕ್ಕೆ ಯಾವ ರೀತಿ ಪಡ್ಕೊಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.